ಪ್ರವೇಶ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಈಗಾಗಲೇ ಸುದೀರ್ಘವಾಗಿ ಯಡಿಯೂರಪ್ಪನವರಿಗೆ ಈ ಅಂಬಾಸೆಡರ್ ಕಾರ್ ಸಾಥ್ ಕೊಟ್ಟಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಪುರಪ್ರವೇಶ ಕಾರ್ಯಕ್ರಮಕ್ಕೂ ಕೂಡ ಈ ಅಂಬಾಸೆಡರ್ ಕಾರನ್ನ ಕೂಡ ತಂದಿದ್ದಾರೆ. ನೀವು ನೋಡ್ತಾ ಹೋಗ್ಬೋದು CKR45. ಇದು ಯಡಿಯೂರಪ್ಪನವರು ಪರ್ಚೇಸ್ ಮಾಡೋದು 1988ರಲ್ಲಿ ಪರ್ಚೇಸ್ ಮಾಡ್ತಾರೆ. ಅಂದಿನಿಂದ ಇಂದಿನವರೆಗೂ ಕೂಡ ಸುಮಾರು ಒಂದು 50 ವರ್ಷಗಳು ಕೂಡ ಆಗ್ತಾ ಬರ್ತಾ ಇದೆ. ಆದ್ರೂ ಕೂಡ ಈ ಕಾರನ್ನ ಎಲ್ಲೂ ಕೂಡ ಬಿಡದೇನೆ ಕಾಪಾಡ್ಕೊಂಡ್ ಬಂದಿದ್ದಾರೆ ಇಲ್ಲಿವರೆಗೂ ಕೂಡ. ಅಂದ್ರೆ ಇಲ್ಲೂ ಕೂಡ ಈಗಲೂ ಓಡಾಡುವಂತ ಪರಿಸ್ಥಿತಿಯಲ್ಲೂ ಕೂಡ ಇದೆ. ಇವತ್ತು ಚಿತ್ರದುರ್ಗಕ್ಕೂ ಕೂಡ ಬಂದಿದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವ ಸಂದರ್ಭದವರೆಗೂ ಕೂಡ ಈ ಕಾರ್ ಅವರ ಜೊತೆಯಲ್ಲೇ ಇತ್ತು. ಇನ್ನು ವಿಶೇಷ ಏನಪ್ಪಾ ಅಂದ್ರೆ ಈ ಕಾರನ್ನ ಪರ್ಚೇಸ್ ಮಾಡಿ ಅವರು ಪರ್ಚೇಸ್ ಮಾಡಕ್ಕೂ ಮುಂಚಿತವಾಗಿ ಎತ್ತಿನ ಬಂಡಿಯಲ್ಲಿ ಅಲ್ಲಿ ಇಲ್ಲಿ ಓಡಾಟವನ್ನ ಮಾಡ್ತಾ ಇದ್ರು. ಈಗ ಕಾರ್ನಲ್ಲೇ ಅದಾದ ಬಳಿಕ ಕಾರ್ನಲ್ಲಿ ಟ್ರಾವೆಲ್ ಮಾಡ್ತಾ ಮಾಡ್ತಾ ಮುಖ್ಯಮಂತ್ರಿ ಕೂಡ ಆದ್ರು. ಇವತ್ತು ಇಲ್ಲಿ ಬಂದಿದೆ ಈ ಕಾರಿನ ಪ್ರಮುಖ ಈ ಕಾರಿನ ಡ್ರೈವರ್ ಆದಂತವ್ರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರು ಸರ್? ಶಿವಶಂಕರ್ ಅಂತೇಳಿ. ಶಿವಶಂಕರ್ ಸರ್. ಶಂಕರ್ ಸರ್, ನೀವು ಈ ಕಾರನ್ನ ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರಾ? ಏನು ಸರ್? 18 ವರ್ಷದಿಂದ ಓಡಿಸ್ತಾ ಇದ್ದೇನೆ. ಅದಕ್ಕೆ ಮುಂಚೆ ಕಂಡಸ ಕಾರ್ ಓಡಿಸ್ತಾ ಇದ್ದೆ. 18 ವರ್ಷದಿಂದ ಈ ಕಡೆ ಓಡಿಸ್ತಾ ಇದ್ದೇನೆ ಸರ್. ನಾನು 26 ವರ್ಷ ಅವ್ರದ್ದು ಕೆಲಸ ಮಾಡ್ತಿದ್ದೇನೆ. ಯಾವತ್ತಾದ್ರೂ ಯಡಿಯೂರಪ್ಪನವರೇ ಸ್ವತಃ ಈ ಡ್ರೈವಿಂಗ್ ಸೀಟ್ ಮೇಲೆ ಕೂತು ಈ ಕಾರ್ ಓಡಿಸಿರೋಂಥದ್ದು ಏನಾದ್ರು ನೀವು ಕಂಡಿದ್ದೀರಾ? ಇಲ್ಲ ಸರ್, ನನಗೆ ಗೊತ್ತಿಲ್ಲ. ಮುಂಚೆ ಓಡಿಸಿದ್ರಂತೆ, ಬಟ್ ನಾನು ಬಂದಾಗಿಂದ ಹೆಚ್ಚಿಗೆ ಓಡಿಸಿಲ್ಲ ಸರ್. ಅವ್ರು ರಾಜ್ಯ ಪ್ರವಾಸ ಹೆಚ್ಚಿಗೆ ದೃಷ್ಟಿ ಇರೋದ್ರಿಂದ, ಅವ್ರು ಬರೀ ರಾಜಕೀಯ ದೃಷ್ಟಿ ಬರೆಯೋದು ಅವ್ರು ಹೆಚ್ಚಿಗೆ ದೃಷ್ಟಿ ಇರೋದ್ರಿಂದ ಡ್ರೈವಿಂಗ್ ಬಗ್ಗೆ ಅಷ್ಟು ಗಮನ ಕೊಡ್ತಿರ್ಲಿಲ್ಲ. ಬಟ್ ನಾವೆಲ್ಲ ಜೊತೆಗೆ ಇದ್ವಿ ಸರ್. ಆ ಟೈಮಲ್ಲಿ ಒಳ್ಳೆ ಡ್ರೈವರ್ ಇದ್ವಿ. ಆ ಟೈಮಲ್ಲಿ ಹೆಲ್ಪ್ ಮಾಡಿದ್ವಿ. ರಾಜ್ಯ ಪ್ರವಾಸ ತುಂಬ ಚೆನ್ನಾಗಿ ಮಾಡಿದ್ವಿ ಸರ್. ಹೇಳಿ, ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಈ ಕಾರ್ನಲ್ಲಿ ಏನಾದ್ರು ಓಡಾಟ ಮಾಡಿದ್ರಾ? ಸರ್, ಅವರು ಸುಮಾರು ಬೆಂಗಳೂರಿಗೆ ಒಂದ್ಸಲ 4-5 ಸಲ ಗಾಡಿ ತೊಗೊಂಡೋಗಿದ್ದೆ. ಅವರು ಓಡಾಡಿದ್ದಾರೆ ಸರ್. ಟೆಂಪಲ್ಗೆ ಓಡಾಡ್ತಾರೆ. ನಾಮಿನೇಷನ್ ಕೂಡ ಇದರಲ್ಲಿ ಹೋಗಿದ್ದಾರೆ. ಆಮೇಲೆ ಮೊನ್ನೆ ಪ್ರೆಸಿಡೆಂಟ್ ವಿಜೇಂದ್ರ ಸರ್ ನಾಮಿನೇಷನ್ ಕೊಟ್ಟು ಇದೇ ಗಾಡಿ ಉಪಯೋಗಿಸ್ಕೊಂಡ್ರು. ರಾಘವೇಂದ್ರ ಸರ್ ಇದು ಉಪಯೋಗಿಸ್ಕೊಂಡ್ರು ಗಾಡಿನ. ನಾಮಿನೇಷನ್ ಎಷ್ಟು ಖುಷಿ ಅನ್ಸುತ್ತೆ ಸರ್ ನಿಮಗೆ ಅವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಓಡಿಸಬೇಕಾದಂತ ಸಂದರ್ಭದಲ್ಲಿ? ಸರ್, ಅವ್ರು ತಂದೆ ಮಗನ ಸಂಬಂಧ ಖುಷಿಯಾಗಿ ಬರಲ್ಲ ಸರ್. ನಮಗೆ ತಂದೆ ಅಂತ ತಿಳ್ಕೊಂಡಿದ್ದೀವಿ. ನಾನು ಡ್ರೈವರ್ ಅಂತ ಅವ್ರು ಯಾವತ್ತು ಕಂಡಿಲ್ಲ. ಯಾವುದೇ ಫಂಕ್ಷನ್ಗಳಲ್ಲಿ ಸಮಾರಂಭಗಳಲ್ಲಿ ಊಟಕ್ಕೆ ಹೋಗ್ಬೇಕು ಅಂತ ಫಸ್ಟ್ ನಮ್ಮನ್ನು ಕಳಿಸ್ತಾರೆ ಅವರು. ಗನ್ಮೆಂಟ್ ಡ್ರೈವರ್ ಊಟ ಕಳ್ಸಪ್ಪ, ಊಟ ಮಾಡಲಿ ಫಸ್ಟ್ ಅಂತ ಹೇಳ್ತಾರೆ. ಆವಾಗ ನಾವು ಡ್ರೈವರ್ ಅನ್ಸಲ್ಲ ಸರ್. ತಂದೆ ಮಗ ಸಂಬಂಧ ಆಗಿರ್ತದೆ ಅಲ್ವಾ? ಹಂಗಾಗಿ ನಾವು ಇವತ್ತಿನವರೆಗೂ ನಾವು ಡ್ರೈವರ್ ಅಂತ ಕಂಡಿಲ್ಲ ಸರ್. ಅವರು ಶಂಕರಪ್ಪ ಎಲ್ಲಿದೆ ನಂಗೆ ಗಾಡಿ ಬೇಕು ಅಂತ ಹೇಳ್ತಾರೆ. ಬಿಟ್ಬಿಟ್ರೆ ಡ್ರೈವರ್ ಬಾಯಿಲಿಂದ ಕರೆಯಲ್ಲ ಸರ್. ಈಗ ಯಡಿಯೂರಪ್ಪನ ವಿಚಾರವಾಗಿ ಹೇಳ್ತಾ ಹೋದ್ರಿ. ವಿಜೇಂದ್ರ ಅವರು ಕೂಡ ಇದ್ರಲ್ಲೇ ನಾಮಿನೇಷನ್ ಫೈಲ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರು ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅನ್ಸುತ್ತೆ? ಅವರು ಕೂಡ ಪುರಪ್ರವೇಶ ಕಾರ್ಯಕ್ರಮಕ್ಕೂ ಕೂಡ ಇದರಿಂದಾನೇ ಚಾಲನೆ ಕೊಡೋದಕ್ಕೆ ಮುಂದಾಗಿ ಈ ಕಾರನ್ನ ಕೂಡ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ವಿಜೇಂದ್ರ ಅವ್ರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನ ಒಲಿಯುತ್ತಾ ಇದರಿಂದ, ಅಥವಾ ಇದರ ಅದೃಷ್ಟ ಅವ್ರಿಗೆ ಬರುತ್ತಾ ಅಂತ. ಇದು CKR45 ಏನ್ 4+9 ನಂಬರ್ ಅವ್ರಿಗೆ ಲಕ್ಕಿ ಇದೆ ಅಂತ ಹೇಳಿ ಅವ್ರು ಖರೀದಿ ಮಾಡೋದ್ರಿಂದ ಬೇರೆ ಬೇರೆ ಕಾರ್ಗಳಿಗೂ ಕೂಡ ಅಷ್ಟೇ ಟೋಟಲ್ ಸಂಖ್ಯೆ 9 ಬರುವಂತಾಗೆ ಆ ರೀತಿಯಾಗಿ ಬೇರೆ ಕಾರ್ಗಳನ್ನು ಕೂಡ ಖರೀದಿ ಮಾಡಿದ್ರು. ಈಗ ಈ ಕಾರ್ ಕೂಡ ಇವತ್ತು ಇಲ್ಲಿ ತಂದಿದ್ದಾರೆ. ಇದೇನಾದ್ರೂ ವಿಜಯೇಂದ್ರ ಅವ್ರಿಗೆ ಪ್ಲಸ್ ಆಗುತ್ತಾ ಮುಂದಿನ ದಿನಗಳಲ್ಲಿ ಕೂಡ ಅಂತ ಕಾದ್ ನೋಡ್ಬೇಕಾಗಿರುತ್ತೆ. ಕ್ಯಾಮ್ರಾಮನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಚಿತ್ರದುರ್ಗ.